ಅಮ್ಮ ನಮಸ್ತೆ. ನಾವು ಕನ್ನಡ ಚಿತ್ರರಂಗದವರು. ಕನ್ನಡ ಚಿತ್ರರಂಗಕ್ಕೆ ಅಂದ್ರೆ ಚಿತ್ರಮಂದಿರಕ್ಕೆ ಜನ ಬರೋದು ಕಮ್ಮಿ ಆಗಿದ್ದಾರೆ ಅಂತ ನಾನಾ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಚಿತ್ರ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಕ್ಕೆ. ಸೊ ಈ ಥರ ಪ್ರಯತ್ನದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಹಾಯನೂ ಮಾಡ್ದಂಗೆ ಆಗ್ತದೆ, ಜೊತೆಗೆ 10 ಜನ 100 ಜನಕ್ಕೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅನ್ನಂಗೆ ಆಗುತ್ತೆ. ಅದಕ್ಕೆ ಇವತ್ತು ಈಗ ಬರ್ತಾ ಇರ್ಬೇಕಾದ್ರೆ ನಿಮ್ಮನ್ನ ನೋಡಿದ್ವಿ, ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದೀರಾ. ಸೊ ಒಂದೇ ಸತಿ ನಾವು ಒಂದು ಸೇಬೆಕಾಯಿ, ಒಂದು 50 kg ಸೇಬೆಕಾಯಿನ ತಗೊಂಡು 10 ಜನರಿಗೆ ಹಂಚೋಣ ಅನ್ನೋದು ನಮ್ಮ ನಿರ್ಧಾರ ತಗೊಂಡಿದ್ದೀವಿ. ಸೊ ನಿಮ್ಗೆ ಅದು 50 kg ಎಷ್ಟಾಗುತ್ತೋ ಆ ಹಣನ ಕೊಟ್ಟು ಕೊಂಡ್ಕೋತೀವಿ, ಜೊತೆಗೆ ಜನರಲ್ಲಿ ನಾವು ಅದನ್ನ ಹಂಚ್ತೀವಿ. ಸೊ ಅರ್ಧ kg ಪ್ಯಾಕೆಟ್ ಮಾಡ್ಕೊಡ್ತೀರಾ? ನೀವು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ನೋಡ್ತೀರಾ? ಯಾವ್ದು ಲಾಸ್ಟ್ ನೋಡಿದ್ ನೀವು? ಇವಾಗ ಎಲ್ಲಿ ಅಪರ್ತಲ್ಲಿ ಬಿತ್ತಿ ಮೊಬೈಲ್ ಅಲ್ಲೇ ನೋಡ್ತೀವಿ. ಅದಕ್ಕೆ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಅಂತಾನೆ ಮಾಡ್ತಾ ಇರೋದು ನಾವು ಈ ಕಾರ್ಯಕ್ರಮನ. ಓಕೆನಾ? ಪುನೀತ್ ರಾಜ್ಕುಮಾರ್ದು ನೋಡ್ಕೊಂಡು ಕೂತಿದ್ದೆ. ಅದೇ ನಾವು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿನೇ. ಆದ್ರೆ ಏನು ಅಂದ್ರೆ ಥಿಯೇಟರ್ಗೆ ಬರೋದು ಕಮ್ಮಿ ಆಗಿದೆ, ಎಲ್ಲ ಮೊಬೈಲ್ ಅಲ್ಲೇ ನೋಡ್ತಾ ಇದಾರೆ ಅಂತ ಥಿಯೇಟರ್ ಮಾಡ್ಬೇಕು, ನೋಡಬೇಕು ಜನ ಅಂತ ಹೇಳಿ ಈ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಒಂದು 50 kg ಸೇಬೆ ಹಣ್ಣನ್ನ ನಮ್ಗೆ ಇದ್ ಮಾಡ್ಕೊಡಿ, ಅರ್ಧ kg ಪ್ಯಾಕೆಟ್ ಮಾಡ್ಕೊಡಿ, ಜನರಲ್ ಹಂಚ್ತೀವಿ. ವ್ಯಾಪಾರ ಆಗ್ತಂಗೆ ಇಡೀ ದಿನ ಡೈಲಿ. ಮನೇಲಿ ಯಾರೆಲ್ಲ ಇದಾರೆ? ನಾವು ನಮ್ಮ ಯಜಮಾನ್ರು, ಮಕ್ಕಳು, 3 ಜನ ಹೆಣ್ಮಕ್ಳು. ಯಜಮಾನ್ರ ಏನ್ ಕೆಲಸ ಮಾಡ್ತಾರ? ಇದೇ ವ್ಯಾಪಾರ. ಹೌದಾ? ಅವರು ಇದೆ ನೀವು ಬೆಳಿಗ್ಗೆ 10 ಗಂಟೆವರೆಗೂ ಇರ್ತಾರೆ ಇಲ್ಲಿ. 10 ಗಂಟೆಯಿಂದ ನಾವು ಮನೆಯಿಂದ ಕೆಲಸ ಮುಗಿಸ್ಕೊಂಡ್ ಬಂದು ನಾವು ನಿಲ್ತೀವಿ. ಆಮೇಲೆ ಸಂಜೆ 5 ಗಂಟೆ ಮೇಲೆ ಅವ್ರು ಬರ್ತಾರೆ. ಮಕ್ಕಳೆಲ್ಲ ಓದ್ತಾ ಇದಾರಾ? ಇಲ್ಲ, ಇಬ್ರು ಮದ್ವೆ ಮಾಡ್ತೀವಿ ಸರ್. ಒಬ್ಳು ಚಿಕ್ಕವಳು ಓದ್ತಾ ಇದ್ದಾಳೆ, 8ನೇ ಕ್ಲಾಸ್. ಏನೋ ಟೈಮ್ ಮಾಡ್ಕೊಂಡು ಸ್ವಲ್ಪ ಸಿನಿಮಾ ಕಡೆನೂ ಬನ್ನಿ. ಸರಿ ಸರ್. ಏನೋ ನಮ್ ಪ್ರಯತ್ನ, ಒಂದು ಸಿನಿಮಾ ಕೈಯುವಂತದ್ದು ಒಂದು ಪ್ರಯತ್ನ ಅದನ್ನ ಮಾಡ್ತಾ ಇದೀವಿ. ನಮ್ ಕಡೆಯಿಂದ ನಾವು ಆಗ ಪ್ರಯತ್ನ ಮಾಡ್ತಾ ಇದೀವಿ, ನೀವು ಹೇಳಿ ಅಂತ ಈ ಮೂಲಕ ಹೇಳ್ತಾ ಇದೀವಿ. ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಕನ್ನಡ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರ ನೋಡೋದು ಕಮ್ಮಿ ಆಗ್ಬಿಟ್ಟಿದೆ ಜನ. ಅದಕ್ಕೊಂದು ಅವೇರ್ನೆಸ್ ಮೂಡಿಸೋಣ, ಚಿತ್ರಮಂದಿರದಲ್ಲಿ ಬಂದು ಕನ್ನಡ ಸಿನಿಮಾ ನೋಡ್ಲಿ ಅಂತ ಹೇಳಕ್ ಒಂದು ಪ್ರಯತ್ನ ಪಡ್ತಾ ಇದೀವಿ. ಅದಕ್ಕೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಅದ್ರ ಜೊತೆಗೆ ಈ ಬೀದಿ ವ್ಯಾಪಾರಿಗಳಿರ್ತಾರಲ್ಲ, ಅವ್ರದ್ದು ಎಷ್ಟು ಹಣ್ಣಿರುತ್ತೋ ಅಷ್ಟು ಹಣ್ಣನ್ನು ತಗೊಂಡು ಜನರಲ್ಲಿ ಹಂಚ್ತಾ ಇದ್ದೀವಿ. ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಅವ್ರಿಗೂ ಒಂದು ಸಹಾಯ ಆಗ್ಲಿ, ಜೊತೆಗೆ ಎಲ್ಲರೂ ಚೆನ್ನಾಗಿರೋ ಹಣ್ಣು ತಿನ್ಲಿ, ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಸಪೋರ್ಟ್ ಮಾಡ್ಲಿ, ಬರ್ಲಿ ಅಂತ ತಗೊಳ್ಳಿ ಸರ್. ಮೇಡಮ್, ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ತಗೊಳ್ಳಿ. ನಾವು ಕನ್ನಡ ಫಿಲಂ ಇಂಡಸ್ಟ್ರಿ ಅವರು ಎಲ್ಲ ಥಿಯೇಟರ್ಗೆ ಬರೋದು ಕಮ್ಮಿ ಆಗ್ಬಿಟ್ಟಿದೆ. ಮೀಟರ್ ಮೇಲೆ ಶಂಕರಣ್ಣನ ಹಾಕೊಂಡಿದ್ದೆ ನೀನು, ಅದರಿಂದ ಅಭಿಮಾನಿ ಅಂತ ಗೊತ್ತಾಯ್ತು. ನಾವು ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ಬಂದು ನೋಡಿ, ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರಲ್ಲ ಅವ್ರ ಹತ್ರ ಅದನ್ನ ತಗೊಂಡು ನಾವು ದುಡ್ಡು ಕೊಟ್ಟು ತಗೊಂಡು ಎಲ್ಲರಿಗೂ ಹಂಚ್ತಾ ಇದೀವಿ. ಕನ್ನಡ ಚಿತ್ರಮಂದಿರದಲ್ಲೇ ಬಂದು ಚಿತ್ರ ನೋಡಿ ಅಂತ. ನಾವು ಕನ್ನಡದವ್ರೆ, ಕನ್ನಡನೇ ನೋಡೋದು. ಅಲ್ಲ, ಮೆರ್ಸೋದು ನೀವೇ ತಾನೆ ಕನ್ನಡದವ್ರನ್ನ, ಮತ್ತೆ ಕನ್ನಡ ಸಿನಿಮಾದವ್ರನ್ನ ಮೆರ್ಸೋದು ಅಂದ್ರೆ ನೀವೇ ತಾನೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನೀವು ಸ್ವಲ್ಪ ಈ ಮಾತನ್ನ ಹರಡಿ ಅಂತ ಥಿಯೇಟ್ರಲ್ಲೇ ಬಂದು ನೋಡಿ. ಏನಣ್ಣ ಅಣ್ಣವ್ರನ್ನ ನೋಡ್ಕೊಂಡು ನಿಂತಿದ್ರ ಮೇಲೆ ಹಂಗ ಬನ್ನಿ ತಾಳಿ ಹಣ್ತೀನಿ ತಾಳಿ ಹಣ್ತೀನಿ. ಕನ್ನಡ ಸಿನಿಮಾಗಳನ್ನ ಕುಂದ್ರಿಸಿ ಅಂದಾರಲ್ಲ ಪರಿವಳ ಅಂತ ನೋಡಿ ಹಂಗ ಹೆಗ್ಲ ಮೇಲೆ ಅವ್ರ ಹೆಗ್ಲ ಮೇಲೆ ಹೋಗಿ ಕುತ್ಕೋತದ್ದು ಅಲ್ವಾ? ಅದೇ ಹಣ್ಣು ತಿನ್ನಿ, ಒಳ್ಳೆ ಹಣ್ಣು ತಿನ್ನಿ, ಜೊತೆಗೆ ಕನ್ನಡ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಬೋದು ಸರ್.
ಕನ್ನಡ ಚಿತ್ರರಂಗನ ಏನಾದ್ರು ಒಂದು ಮಟ್ಟಕ್ಕೆ ಬೆಳೆಸ್ತೀರಾ ಅಂದ್ರೆ ನೋಡು, ಎಲ್ಲ ವಿಷ್ಣುವರ್ಧನ್, ಶಂಕರಣ್ಣ ಎಲ್ಲರನ್ನೂ ಹಾಕೊಂಡು ಮೆರೆಸ್ತೀರಾ. ಆದ್ರಿಂದ ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ಬಂದು ನೋಡಿ ಅನ್ನೋ ಒಂದು ಇದನ್ನ ಸಾರ್ತಾ ಇದೀವಿ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಹತ್ರನೂ ಈ ತರ ತಗೊಂಡು, ಹಣ್ಣು ಅವ್ರ ಹತ್ರ ತಗೊಂಡು ಕಾಸು ಕೊಟ್ಟು ಹೆಲ್ದಿಯಾಗಿ ತಿನ್ನಿ, ಒಳ್ಳೆ ಪದಾರ್ಥ ತಿನ್ನಿ, ಜೊತೆಗೆ ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ ಅಂತ ಥಿಯೇಟ್ರಲ್ಲಿ. ಕನ್ನಡ ಫಿಲಮ್ ಯಾವ್ದು ಲಾಸ್ಟ್ ನೋಡಿದ್ದು? ಕಾಂತಾರ ರೀಸೆಂಟ್ ಅಲ್ಲ, ಹೋದ ವರ್ಷದ್ದು. ಕಾಂತಾರ 2 ಸರ್. ಅದೇ, ಅದು ಹೋದ ವರ್ಷದ್ದೇನೆ. 2026ರಲ್ಲಿ ನೀವು ಥಿಯೇಟರ್ಗಳೇ ಬಂದಿಲ್ಲ, ದಯಮಾಡಿ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಅದು ಟಾಕ್ಸಿಕ್. ಅದ್ರ ಮಧ್ಯದಲ್ಲಿ ಎಷ್ಟೋ ಜನ ಬರ್ತಾರಲ್ಲ ಸರ್, ಮಧ್ಯದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಮಾಡ್ಕೊಂಡು ಬನ್ನಿ. ಥಿಯೇಟರ್ಗೆ ಬಂದು ಒಂದು ಸಿನಿಮಾ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಮೊಬೈಲು ಟಿವಿನೇ ಆಗ್ಬಿಟ್ಟು ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರಿ ಸರ್ ಚಿತ್ರರಂಗ. ಥ್ಯಾಂಕ್ ಯು ಫಾರ್ ಯು. ಸರ್ ನಮಸ್ತೆ. ನಾವು ಕನ್ನಡ ಸಿನಿಮಾದವರು, ದಯಮಾಡಿ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅನ್ನೋದಕ್ಕೆ ಒಂದು ಅಭಿಯಾನ ತರ ಮಾಡ್ತಾ ಇದೀವಿ. ಹಣ್ಣುಗಳನ್ನ ಬೀದಿ ಬದಿ ವ್ಯಾಪಾರಿಗಳ ಹತ್ರ ತಗೊಂಡು ಎಲ್ಲರಿಗೂ ಹಂಚ್ತಾ ಇದೀವಿ. ಜೊತೆ ಕನ್ನಡ ಚಿತ್ರಕ್ಕೆ ಬನ್ನಿ ಅಂತ. ಯಾವ್ದು ಲೇಟೆಸ್ಟ್ ಕನ್ನಡ ಸಿನಿಮಾ ಯಾವ್ದು ನೋಡಿದೆ? ಲೇಟೆಸ್ಟ್ ಕನ್ನಡ ಸಿನಿಮಾ ರೀಸೆಂಟ್ ಆಗಿ ನೋಡಿ. ಯಾವ್ದು ನೋಡ್ತಾ ಇಲ್ಲ, ನೋಡ್ಲಿ ಅಂತ ಜ್ಞಾಪಕಕ್ಕೆ ಬಂದಿರೋದು ನಾವು. ದರ್ಶನ್ ನೋಡ್ತಿಲ್ಲ. ದರ್ಶನ್ ಅವ್ರು ನೋಡ್ತೀಯ? ಡೆವಿಲ್ ಲಾಸ್ಟ್ ಡೆವಿಲ್ ಅಲ್ಲ, ಕ್ರಾಂತಿ ನೋಡಿದ್ವಿ. ಕ್ರಾಂತಿ ಡೆವಿಲು ನೋಡಿಲ್ವಾ? ಟಿವಿಯಲ್ಲಿ ಅಷ್ಟೇ ಬಿಟ್ಟರೆ ನೋಡೋದು. ಬಿಡು, ಸೆಕೆಂಡ್ PUC ಓದೋದು ಬಿಸಿ ಇದೆಯಾ? ಸರಿ, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಹಣ್ಣು ತಗೊಳ್ಳಿ. ನಾವು ಕನ್ನಡ ಚಿತ್ರರಂಗದವರು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಈ ಮೂಲಕ ಹೇಳ್ತಾ ಇದೀವಿ. ಜೊತೆಗೆ ಹಣ್ಣನ್ನು ತಗೊಂಡು ಜನರಲ್ ಹಂಚ್ತಾ ಇದೀವಿ. ಯಾವ್ದು ಲಾಸ್ಟ್ ಕನ್ನಡ ಸಿನಿಮಾ ನೋಡಿದ್ದು? ಇದು ಧ್ರುವ ಸರ್ಜಾ ಕೇಳಿ. ಯಾವ್ದು ಕೇಳಿ? ಇವಾಗ ನೆಕ್ಸ್ಟ್ ನೋಡೋದು ಇವಾಗ ರೀಸೆಂಟ್ ಆಗಿ ಟಾಕ್ಸಿಕ್ ಬರ್ತಾರೆ. ಅದೇ ಟಾಕ್ಸಿಕ್. ಕೇಳಿಯಿಂದ ಟಾಕ್ಸಿಕ್ ಮಧ್ಯದಲ್ಲಿ ಸುಮಾರು ಕನ್ನಡ ಸಿನಿಮಾ ಬರುತ್ತೆ. ಅದರಿಂದ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹತ್ರ ಹಣ್ಣು ತಗೊಂಡು ಜನರಲ್ ಎಲ್ಲ ಹಂಚಿದೀವಿ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಈ ಮೂಲಕ ಸಂದೇಶ ಸಾರಿದೀವಿ. ನಿಮ್ಗೆ ಖುಷಿ ಆಯ್ತು ಅನ್ಸುತ್ತೆ, ನಿಮಗೊಂದು ವ್ಯಾಪಾರ ಮಾಡಿಕೊಟ್ಟಿರೋದು ಅಂತ. ಈಗ ನಿಮಗೆ ಪೇಮೆಂಟ್ ಮಾಡೋಂಥ ಸಮಯ. ಸೊ ಪೇಮೆಂಟ್ ಮಾಡ್ಬಿಡೋಣ. ಆಪತ್ ಬಾಂಧವದ ಈ ಒಂದು ಸಂಚಿಕೆಯಲ್ಲಿ ನಾವು ಬೀದಿ ಬದಿ ವ್ಯಾಪಾರಿ, ಹಣ್ಣಿನ ವ್ಯಾಪಾರಿ ಹತ್ರ ಹೋಗಿ ಹಣ್ಣನ್ನು ಪರ್ಚೇಸ್ ಮಾಡಿ ಅದನ್ನು ಜನರಿಗೆ ಹಂಚುವ ಮೂಲಕ, ಜೊತೆಗೆ ಅವರಿಗೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಜೊತೆಗೆ ಯಾವ ಕನ್ನಡ ಚಿತ್ರಕ್ಕೆ ಹೋಗಿದ್ದಾರೆ ರೀಸೆಂಟಾಗಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಟ್ವಿ. ಸುಮಾರು ಜನ ಇನ್ನು ತುಂಬ ಹಿಂದೆನೇ ಸ್ಟ್ರಕ್ ಆಗಿದ್ದಾರೆ. ಅವ್ರು ಇನ್ನೂ ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ, ವಿಷ್ಣು ಸಾರ್ ಬಗ್ಗೆ ಮಾತಾಡ್ತಾರೆ, ಅಂಬರೀಷ್ ಅವ್ರ ಬಗ್ಗೆ ಅಂದರೆ ಆ ಟೈಮಲ್ಲಿ ಚಿತ್ರಗಳನ್ನ ನೋಡಿರೋದ್ರ ಬಗ್ಗೆ ಮಾತಾಡ್ತಾರೆ. ಬಿಟ್ಟರೆ ರೀಸೆಂಟ್ ಟೈಮ್ಸಲ್ಲಿ ನೋಡಿರೋದು ಆಲ್ಮೋಸ್ಟ್ ಒಂದೊಂದು ವರ್ಷ ಗ್ಯಾಪ್ ಹಿಂದೆ ಚಿತ್ರಮಂದಿರದಲ್ಲಿ ಬಂದು ಕನ್ನಡ ಚಿತ್ರನ ನೋಡಿರೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರಿಗೆಲ್ಲ ಅದೊಂದು ಅವೇರ್ನೆಸ್ ಮೂಡಿಸೋಣ. ಥಿಯೇಟ್ರ್ಗಳು ಇನ್ನೂ ಇದ್ದಾವೆ, ಕನ್ನಡ ಚಿತ್ರಗಳು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ದೊಡ್ಡ ಚಿತ್ರ ಹೇಳ್ತಾರೆ, ಜೊತೆಗೆ ಇನ್ನೊಂದು ದೊಡ್ಡ ಚಿತ್ರ ಬರೋ ತನಕ ಆ ಚಿತ್ರ ನೋಡಿದ್ವಿ, ಈ ಚಿತ್ರನ ನೋಡ್ತೀವಿ ಅಂತಾರೆ. ಬಿಟ್ಟರೆ ಮಧ್ಯದಲ್ಲಿರುವಂಥ ಚಿತ್ರಗಳ ಬಗ್ಗೆ ಆಸಕ್ತಿ ಕಮ್ಮಿ ಆಗಿದೆ. ಆದ್ದರಿಂದ ನಾವು ಅವ್ರಿಗೆ ಒಂದು ಮನವಿನ ಕೂಡ ಮಾಡಿದ್ದೀವಿ. ಹಣ್ಣನ್ನು ಕೊಡುವ ಮೂಲಕ ಹಣ್ಣು ತಿಂದು ಆರೋಗ್ಯಕರವಾಗಿರಿ ಮತ್ತು ನಮ್ಮ ಕನ್ನಡ ಚಲನಚಿತ್ರಗಳನ್ನ, ಚೆನ್ನಾಗಿರುವಂಥ ಕನ್ನಡ ಚಲನಚಿತ್ರಗಳನ್ನ ಬಂದು ಥಿಯೇಟ್ರಲ್ಲೇ ನೋಡಿ ಅನ್ನೋದನ್ನ ಅವರಿಗೆ ಮನವಿ ಮಾಡಿ ಸಂತೋಷವನ್ನು ಹಂಚಿದ್ದೀವಿ ಅಂತ ಈ ಮೂಲಕ ತಿಳ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಹೇಳೋದೇನು ಅಂದರೆ, ನಮ್ಮಿಂದ ಒಂದು 4-6 ಜನ ಆದರೂ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರಗಳನ್ನ ನೋಡ್ತಾರೆ ಅಂದರೆ ನಮ್ಮ ಈ ಒಂದು ಪ್ರಯತ್ನ ಯಶಸ್ವಿಯಾಗಿದೆ ಅಂತ. ನಮಸ್ಕಾರ.